ಅದೇ ರೀತಿ ಯಾರಿಗೇ ಇರಲಿ ಏನೇ ಸಹಾಯ ಕೇಳಿ ಕಲಾವಿದರಿಗೆ. ಯಾಕೆ ನನಗೆ ಈ ಅಭಿಮಾನ ಅಂತಂದರೆ, ನಾನು ಕನಕಪುರ ತಾಲೂಕಿನವನು. ಒಂದಷ್ಟು ದೇವಸ್ಥಾನ ಮಠಮಾನ್ಯಗಳು ಅದು ಇದು ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಂದು ರೆಸಾರ್ಟ್ಸು ಹೋಟೆಲ್ಸು ಏನೋ ಸುಮಾರು ಬಿಸ್ನೆಸ್ಗಳಿದೆ. ಬೆಳೀತಾ ಬೆಳೀತಾ ನನಗೆ ನೆಮ್ಮದಿ ಸಿಕ್ಕಿದ್ದು ನಿಮ್ಮ ಕಲಾವಿದರಿಂದ. ಇವ್ರು ಬಂದು ಹಾಡು ಹೇಳ್ತಾರೆ, ರಂಜಿಸ್ತಾರೆ. ಎಷ್ಟೇ ಕೋಟಿ ದುಡ್ಡಿದ್ರೂ 2 ನಿಮಿಷ ರಂಜಿಸ್ತಾರಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ಮೊದಲು ನಾನು ಸ್ಟಾರ್ಟಿಂಗ್ ನಾನು ಸುಮಂತನಿಗೆ ಧನ್ಯವಾದ ಹೇಳ್ತೀನಿ. ಈ ಕಲಾರಂಗಕ್ಕೆ ತಂದು ತಳ್ಬಿಟ್ಟು ಅದನ್ನು ನಾನು ಹೇಳ್ತೀನಿ, ಯಾರೇ ಎಲ್ಲರೂ ಕರ್ಸ್ಬೋಣ ಒಂದು ಸರಿ ಅಂತ. ಎಷ್ಟು ಜನ ಬೆಂಗಳೂರು ಕಲಾವಿದರಿದ್ದಾರೆ, ಅವ್ರ ಕಷ್ಟ ಸುಖ ಏನು ಒಂದು ಮೀಟ್ ಮಾಡೋಣ, ಏನು ಬೇಕೋ ಅವ್ರು ಪ್ರೋತ್ಸಾಹನ ಮಾಡೋಣ. ಎಲ್ಲರೂ ತುಂಬ ಕಲೆಗೆ ಬೆಲೆ ಕಟ್ಟಕ್ಕಾಗ್ತಾಯಿಲ್ಲ. ನಮ್ಮ ಜಡಲಿಂಗೇಶ್ವರ ದೇವಸ್ಥಾನ ಅಂತ ಕನಕಪುರ ತಾಲೂಕಲ್ಲಿದೆ. ನೆಕ್ಸ್ಟ್ ಶಿವರಾತ್ರಿಗೆ ದಯಮಾಡಿ ಎಲ್ರಿಗೂ ವಿಸಿಟ್ ಮಾಡಬೇಕು, ಎಲ್ರಿಗೂ ವೆಲ್ಕಮ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಸಾಹೇಬರು ತುಂಬ ದಿನದ ಪರಿಚಯ, ತಪ್ಪಿಸ್ಕೊಂಡು ತಿರ್ತಾ ಇದ್ದಾರೆ, ಸಿಗ್ತಾ ಇಲ್ಲ ನಮ್ಮ ಇವರು. ಹಾಗಾಗಿ ಅವ್ರನ್ನೂ ಸಹ ಜೊತೆ ಕರ್ಕೊಂಡು ಅದ್ದೂರಿಯಾದ ಕಾರ್ಯಕ್ರಮ ಮಾಡೋಣ. ಏನೇ ಸಮಸ್ಯೆಗಳಿದ್ರು ಹೇಳ್ಕೊಳ್ಳಿ, ಏನು ಬೇಕೋ ಸಾಲ್ವ್ ಮಾಡೋಣ. ಭಗವಂತ ಎಲ್ಲ ಕೊಟ್ಟವನೇ, ರಂಜಿಸೋಕ್ಕೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ನೀವು ಏನು ಆಡ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಒಳ್ಳೆ ಹಾಡುಗಾರಿಕೆ ಆಗ್ತೀರಿ, ಇದು ಕೇಳಿಬಿಟ್ರೆ ಎಷ್ಟು ವರ್ಷ ಬದುಕಿರೋರು ಇನ್ನೊಂದಷ್ಟು ದಿನ ಬದುಕ್ಬಿಡ್ತಾನೆ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಹಾಕ್ಕೊಂಡಿದ್ದು ನನ್ನ ಪುಣ್ಯ. ನನ್ನ ತಂದೆ ತಾಯಿ ಇಲ್ಲ, ಪೂರ್ವಜನದ ಪುಣ್ಯ. ಅಂದರೆ ಇವರು ಗಂಡ ಹೆಂಡತಿ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಸುಮಾರು 4ರಿಂದ 5 ಅವರು ಇಬ್ಬರು ಇದ್ದೇ ಇದ್ದರು. ಸಿಕ್ಕಾಪಟ್ಟೆ ಬಿಸಿಲು. ಒಂದು ಶಿವರಾತ್ರಿ, ಅದಾದಮೇಲೆ ಬರ್ತ್ಡೇ ಆದಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ, ಏನು ಕಾರ್ಯಕ್ರಮಗಳು ನಮ್ಗೆ ಹೇಳೋಕ್ಕಾಗ್ತಾಯಿಲ್ಲ. ಆಮೇಲೆ ಇನ್ನೊಂದು ಅಜ್ಜಬಸವಳ್ಳಿಯಿಂದ ಮಠದ ಕಾರ್ಯಕ್ರಮ ಉದ್ಘಾಟನೆ. ಸಾಹೇಬರು ಬಂದರು, ಇವ್ರು ಕರೆಯೋಕ್ಕಾಗ್ತಾಯಿಲ್ಲ, ಜನ ಫುಲ್ ಜನ. ನನಗೇನು ಪುಣ್ಯ ಅಂದರೆ ಆ ಮಠ ಮನೆಗಳಲ್ಲಿ ಗುರುಗಳ ಆಶೀರ್ವಾದ ಸಿಕ್ತು. ಇವ್ರಿಗೆ ಸುತ್ತೂರು ಮಾಡ್ತವ್ರು, ಸಿದ್ಧಗಂಗಾ ಮಾಡ್ತವ್ರು, ಎಲ್ಲ ಮಾಡ್ತವ್ರು ಬಂದಿದ್ದರು. ಏನೋ ವೇದಿಕೆ ಮೇಲೆ ಕೂತ್ಬಿಟ್ರು. ನನಗೇನಾಯಿತು, ಏನಾರ ವೇದಿಕೆಯಲ್ಲಿ ಕರ್ಕೊಂಬರ್ಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮುಂದೆ ಫ್ರಂಟ್ ವೇದಿಕೆ ಸಿಕ್ತು, ಸಮಾಧಾನವಾಗಿ ನೀರು ಕುಡ್ದೆ, ಅಷ್ಟೇ ನನ್ನ ಪುಣ್ಯ. ಹಾಗಾಗಿ ವಿಷ್ಣು ಸಾರ್ಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಅವೆಲ್ಲ ನಮಗೆ ಗಾಡ್ ಗಿಫ್ಟು. ರಾಜ್ಕುಮಾರ್ ಆಗಲಿ, ವಿಷ್ಣು ಸಾರ್ ಆಗಲಿ, ಅವ್ರು ನಾವೆಲ್ಲ ಬದುಕಿದ್ದೀವಿ, ಅವ್ರು ಹೇಳ್ಕಟ್ಟು ಪಂಕ್ತಿಲಿ ನಡೆದಿದ್ದೀವಿ. ಅದ್ರ ಜೊತೆಗೆ ಅದೇ ರೀತಿ ಅನುಕರಣೆ ಮಾಡಿಕೊಂಡು ಶಂಕರ್ನಾಗ್ ರೀತಿ, ವಿಷ್ಣುವರ್ಧನ್ ರೀತಿ, ಇವರೆಲ್ಲ ಯಾವ ಪ್ರಪಂಚದಲ್ಲಿ ಎಷ್ಟು ಒಬ್ಬ ಮನುಷ್ಯ 7 ಜನ್ಮದಲ್ಲಿ ಹುಟ್ಟು ಬರ್ತಾನೆ ಅಂತ ಹೇಳ್ತಾರೆ. ನನಗಂತೂ ಮಾತಾಡ್ಲಿಕ್ಕೆ ಬರಲ್ಲ ಅಷ್ಟೊಂದು. ಏನೋ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರಲಿ. ಇರಲಿ ಇಷ್ಟು ಮಾತಾಡಿದ್ದೀವಿ, ಅದು ನೀವು ಕೊಟ್ಟು ಕಾಣಿಕೆ. ನೀವು ನಾನು ಯಾವುದೂ ವೇದಿಕೆ ಹಂಚ್ಕೊಳ್ಳಲ್ಲ. ಅದ್ರ ಜೊತೆಗೆ ನಾನು ಸುಮಂತ ಏನು ಮಾಡಿದ್ರು ರಾತ್ರಿ 10:30 ಆದಮೇಲೆ ಹೆಂಡ್ತಿ ಮಾತಾಡಿಸ್ತಾಳೋ ಇಲ್ಲೋ ಗೊತ್ತಿಲ್ಲ, ಇವನಿಗೆ ಒಂದು 10 ನಿಮಿಷ ಟೈಮ್ ಕೊಡಲೇಬೇಕು. ನಾನು 12 ಗಂಟೆ ರಾತ್ರಿಗೆ ಬಂದರು ಮನೆಗೆ ಮಲ್ಕೊಳ್ಳೋ ಅಟ್ಟಿಗೆ ಎಲ್ಲರೂ ಯಾವ ಕಲಾವಿದರು ಏನು ಮಾತಾಡಿದ್ರು, ಏನು ಫೋನ್ ಮಾಡಿದರು, ಏನು ಹೇಳಿದ್ರು, ಏನು ಪ್ರಾಬ್ಲಮ್ಗಳು, ನೆಕ್ಸ್ಟ್ ಕಾರ್ಯಕ್ರಮ ಹಿಂಗೆ ಮಾಡೋಣ, ಈ ಥರ ಅದ್ದೂರಿಯಾಗಿ ಮಾಡೋಣ, ಹಿಂಗೆ ನಿನ್ನ ಬಿಸ್ನೆಸ್ ಈ ಥರ ಅಪ್ರೂವ್ ಆಗಬೇಕು, ಇನ್ನೆಲ್ಲೋ ಹೋಗಬೇಕು, ಯಾರನ್ನೋ ಕರಿಬೇಕು. ಇದು ಇವನ ಹವ್ಯಾಸ. ನನಗೇನು ಟೈಮೇ ಇಲ್ಲ. ನಾನು ಆದ್ರೂ ಏನು ಮಾಡಿಬಿಡ್ತಾನೆ, ಹೆಂಡ್ತಿ ಹತ್ರ ಮಲ್ಕಳಿದ್ರಿ ಬಿಡಲಿ, ಒಂದು 10 ನಿಮಿಷ ಅವ್ನಿಗೆ ಫೈನ್ ಟೈಮ್ ಕೊಟ್ಬಿಡ್ತೀನಿ. ಆವಾಗ ಅವನಿಗೆ ಸಮಾಧಾನ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿರ್ತಾನೆ. ಇಲ್ಲ ಅವನು ಮುನ್ಸ್ಕೊಂಡ್ಬಿಟ್ರೆ ಮಾತಾಡಲ್ಲ. ಅವನು ಸ್ಟೇಟಸ್ ನೋಡಬೇಕು. ಸ್ಟೇಟಸ್ ಹಾಕ್ತಾನೆ ಅಂದರೆ ಬೆಲೆ ಕಟ್ಟಕ್ಕಾಗಲ್ತು. ನಾನು ಹೆಂಡ್ತಿ ಮಕ್ಕಳು ಹಾಕೊಳ್ಳಲ್ರು ಸ್ಟೇಟಸ್ಸು, ನಾನಂತೂ ಮೊದಲೇ ಹಾಕಲ್ಲ. ಆದರೆ ಈ ಪುಣ್ಯಾತ್ಮ ನಂದು ಎಷ್ಟದೆ, ನಂದು ಏನು ಹರ್ಕತೆ ಮಾಡ್ತೀನಿ, ಎಲ್ಲ ಕತೆ ಇವನ ಹತ್ರ ಇರ್ತವೆ. ಹಾಗಾಗಿ ಇವ್ನಿಗೆ ಬೆಲೆ ಕಟ್ಟಾಗಿದೆ ವಸ್ತು ನನ್ನ ಗೆಳೆಯ ಸಿಕ್ಕಿದ್ದಾನೆ. ಆದರೆ ನಾವೆಲ್ಲ ಅಕ್ಕಪಕ್ಕ ಊರಿನವರು. ನನ್ನ ಪುಣ್ಯ ಇವ್ನು ನನಗೆ ಎಷ್ಟೋ ದಿನ ಬಿಟ್ಟಿದ್ದೆ. ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಭಗವಂತ ತಿನ್ನೋದಿಷ್ಟು ಊಟ ನಿಮ್ಮದೇ ಬಿಡಿ. ಇಷ್ಟು ಜನ ಸಿಕ್ಕಿದ್ರಿ ನನ್ನ ಪುಣ್ಯ. ಎಲ್ಲೇ ಏನೇ ಮೀಟ್ ಆಗಲಿ, ಏನೇ ಕಾರ್ಯಕ್ರಮ ಇರಲಿ, ಏನೇ ತೊಂದರೆ ಇರಲಿ, ಇವತ್ತರ ಹೇಳ್ಕೊಳ್ಳಿ, ಏನು ಬೇಕೋ ಸಾಲ್ವ್ ಮಾಡೋಣ. ಅಷ್ಟೊಂದು ನಾನು ಭರವಸೆ ಕೊಡ್ತೀನಿ. ಧನ್ಯವಾದಗಳು. ಸಾರಿ ಪ್ರಪಂಚದಲ್ಲಿ ಯಾರು ಇದುವರೆಗೂ ಕೋಟಿಗೆ ಒಬ್ಬ ಮನುಷ್ಯನೇ ತೊಂದರೆ ಇದ್ರೆ ಹೇಳ್ಕೊಳ್ಳಿ ಮಾಡ್ತೀನಿ. ಗ್ರೇಟ್ ಸರ್, ಅದನ್ನು ನಾನು ಹೇಳೋದಲ್ಲಿದ್ದೆ. ಜಯಂತಿಯಮ್ಮ ಕರೆಕ್ಟಾಗಿ ಹೇಳಿದರು. ಬಂಧುಗಳೇ ಕೂತ್ಕೊಳ್ಳಿ ಸರ್. ಅದು ನೋಡಿ ಅವರಿಗೆ ಯಾಕೆ ಅಂದರೆ ಮೈಸೂರು ಪೇಟ ನಮ್ದಿದು, ಮಹಾರಾಜರು ಕೊಟ್ಟರು ಕೊಡುಗೆ, ಏನೇ ತರಬೋದು ತರೋಕ್ಕಾಗಲ್ತು. ಸಾರಿ ಹಾಕಿಬಿಟ್ರೆ ನೀವು ಬನ್ನಿ ಮೇಡಮ್. ಸದಾಶಿವ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡೋಣ. ಅದೆಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್. ಅಷ್ಟು ಮಾತು ಕೂಡ ಸಹಜವಾಗಿತ್ತು, ಅದೇ ಭಾಳ ಮುಖ್ಯ.
ಜೀವನದಲ್ಲಿ ನಾವು ಸಹಜತೆನೇ ಕಳ್ಕೊಳ್ತಾ ಇದ್ದೀವಿ. ಒಂದು ಆ್ಯಂಕರಿಂಗ್ ಅಂದರೆ ಆ ಹೂ ಅಂದರೆ ಆ್ಯಂಕರಿಂಗ್ ಅಂತ ಆಗಿಬಿಟ್ಟಿದೆ. ಹಾಡಂದರೆ ಏನೋ ಒಂದು ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಇಂಥ ಸಹಜ, ಇಲ್ಲೆಲ್ಲ ಸಹಜ ವ್ಯಕ್ತಿತ್ವ ಸಹಜ ಇಲ್ಲಿರುವವರದ್ದು. ಅದಕ್ಕೆ ಸರಿಯಾಗಿ ನಮ್ಮ ಸದಾಶಿವ ಅವರು ಭಾಳ, ಬಸವಣ್ಣವರೊಂದು ಮಾತಿದೆ ಸರ್, ನುಡಿದರೆ ಮುತ್ತಿನ ಹಾರ ಅಂತ. ಸದಾಶಿವ ನನಗೂ ಆತ್ಮೀಯರು. ಇವತ್ತು ನಮ್ಮ ಬಾಂಧವ್ಯ ಭಾಳ ಗಟ್ಟಿಯಾಗಿ ಬಿಟ್ಟಿದೆ ಸರ್. ನಾವೆಲ್ಲ ಹೀಗೆ ಮುಂದೆ ಸಾಗೋಣ ಸರ್. ಎಲ್ಲ ಮಾಡೋಣ ಸರ್. ದೇವ್ರು ಒಳ್ಳೇದು ಮಾಡಲಿ ಸರ್ ಎಲ್ರಿಗೂ. ಮತ್ತು ಈ ಜನ್ಮದ ಜೋಡಿಯ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಮ್ಮ ಗೀತಮ್ಮಂತೂ ಪ್ರತಿ ಸಲ ಫೋನ್ ಮಾಡಿದಾಗಲೂ ನಿಮ್ಮ ವಿಷಯ ಹೇಳ್ತಾರೆ ಸರ್. ಆ ಗೀತಮ್ಮನ್ನು ನಾನು ಅದು ಯಾವ ಜನ್ಮದ ಬಾಂಧವ್ಯ ಗೊತ್ತಿಲ್ಲ. ಅಂಥ ಒಬ್ಬ ಅದ್ಭುತ ಧೀಮಂತ ಮಹಿಳೆಯವರು. ಜೀವನದಲ್ಲಿ ಭಾಳಷ್ಟು ಕಷ್ಟಗಳು ನೋಡಿ ಅದನ್ನು ಮೆಟ್ಟಿ ನಿಂತು ಒಂದು ಸಾಧನೆ ಮಾಡುವಂಥ ಒಬ್ಬ ಛಲ ಇರುವಂಥ ನಮ್ಮ ಗೀತಮ್ಮ. ಹಾಗಾಗಿ ಅವರಿಗೆ ನಮ್ಮ ಸಹಕಾರ ಯಾವತ್ತೂ ಬೇಕು. ನೋಡಿ ಜಯಂತಮ್ಮ ಎಲ್ಲರೂ ಇದ್ದಾರೆ. ಅಲ್ಲಿದ್ದಾನೆ ಮಿಲಿಟ್ರಿಯವರೆಲ್ಲ ಬಂದುಬಿಟ್ಟಿದ್ದಾರೆ ನಮಗೆ. ಮಿಲಿಟ್ರಿಯವರು ನಾನು ಮಂಜು 25 ವರ್ಷಗಳ ಫ್ರೆಂಡ್ಸು. ನಾವು ಎಷ್ಟು ಸೀರಿಯಲ್ ಮಾಡಿದೋ ನಮಗೆ ಗೊತ್ತಿಲ್ಲ. ಹಾಗೆ ಎಲ್ಲರೂ ನನ್ನ ಆತ್ಮೀಯರು. ಶಮಣ್ಣ ಸರ್ ಬನ್ನಿ ಸರ್. ಏನು ಸರ್ ನೀವು ಜೈ ಭೀಮ್, ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾರೆ ಅವರು. ಇಲ್ಲಿರೋ ಎಲ್ಲರೂ ನನ್ನ ಆತ್ಮೀಯರೇ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಬೊಮ್ಮಾಯಿ ಸರ್ ಬಂದಿದ್ದರು, ಅಲ್ಲಿದ್ದಾರೆ. ಗುರು ಸರ್ ಅಲ್ಲಿದ್ದಾರೆ. ಇದು ನಮ್ಮೆಲ್ಲರ ಕಾರ್ಯಕ್ರಮ. ಇಷ್ಟು ಜನ ಸೇರಿರೋದು. ಮತ್ತು ಗೀತಮ್ಮ ವೆರಿ ಇಂಪಾರ್ಟೆಂಟ್. 1 = 100 ಇಲ್ಲಿ ಅಂಥ ಸತ್ವ ಇರುವಂಥ ಆಡಿಯನ್ಸ್ ಇಲ್ಲಿ ಇರುವಂಥದ್ದು. ಹಾಗಾಗಿ ಇದಕ್ಕೆ ಭಾಳ ಬೆಲೆ ಇದೆ ಈ ಕಾರ್ಯಕ್ರಮಕ್ಕೆ ಸರ್. ಇಂಥ ಪ್ರೀತಿಯ ವಾತಾವರಣದಲ್ಲಿ ನಿಮಗೆ ಎಲ್ಲರೂ ಶುಭ ಹಾರೈಸಿದ್ದಾರೆ. ನಿಮ್ಮ ವೈವಾಹಿಕ ಜೀವನ ಹೀಗೆ ಸುಮಧುರವಾಗಿ ಸಾಗ್ತಾ ಇರಲಿ. ಎಷ್ಟೋ ಸಲ ಹೇಳ್ತೀನೋ, ಎಲ್ರಿಗೂ ಜನ್ಮದ ಜೋಡಿ ಹೇಳೋಕ್ಕಾಗಲ್ಲ. ಇದು ನಿಜವಾದ ಜನ್ಮದ ಜೋಡಿ. ಇದು ನಿಜವಾದ ಜನ್ಮದ ಜೋಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ನಾನು ನನ್ನ ಮನಸ್ಸಿನ ಭಾವನೆಯನ್ನು ಒಂದು ಹಾಡಿನೊಂದಿಗೆ, ಪುಟ್ಟ ಹಾಡಿನೊಂದಿಗೆ ಹಂಚಿಕೊಳ್ತೀನಿ. ಅದು ಎಲ್ಲರಿಗೂ ಸನ್ಮಂಗಲವಾಗುವಂಥ ಹಾಡು. ಜೇಸುದಾಸ್ ಅವ್ರು ಹಾಡಿರೋ ಸ್ತೋತ್ರ ಮಾಲಿಕೆ. ನೀವೆಲ್ಲರೂ ಸೇರಿಕೊಳ್ಳಿ. ನಿಸರಿ ಮ ಪನಿ ಪಮ ಪಮ ರಿ ಸನ್ನಿ ಏನ ಹರಿವರಾಸನಂ ವಿಶ್ವಮೋಹನಂ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾನಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಕಳಮೃದುಸ್ಮಿತಂ ಸುಂದರಾನನಂ ಕಳಮೃದುಸ್ಮಿತಂ ಸುಂದರಾನನಂ ಕಳವಕೋಮಳಂ ಸ್ವಾಮಿ ಗಾತ್ರಮೋಹನಂ ಕಳವಕೇಸರಿ ಸ್ವಾಮಿ ವಾಜಿವಾಹನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, 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 ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಸನ್ಮಂಗಲವಾಗಲಿ, ಶುಭವಾಗಲಿ. ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಜನ್ಮದ ಜೋಡಿಯನ್ನು ಮುನ್ನಡೆಸಲಿ. ಧನ್ಯವಾದ ಈ ಅವಕಾಶಕ್ಕೋಸ್ಕರ ಗೀತಮ್ಮ. ಎಲ್ರಿಗೂ ಶುಭವಾಗಲಿ. ಈ ನನ್ನ ತಮ್ಮ ಮೊದಲೇ ಹೇಳಿದ, ನೀವು ಎಷ್ಟೊತ್ತಿಗೆ ಬರ್ತೀರಿ ಅಂತ ಕೇಳಿದೆ. ಅಷ್ಟು ಟೈಮ್ ಕೂಡ ಸೆಟ್ ಮಾಡ್ಕೊಂಡು ಬಂದು ಈಗ ಪ್ರೀತಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಸದಾಶಿವ ಸರ್ ನಂದು ಬಾಂಧವ್ಯ ಗಟ್ಟಿ ಆಯ್ತು ಇವತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ಪ್ರೀತಿಯಿಂದ ಸಾಗೋಣ. ಕೊನೆಯದಾಗಿ ಹೇಳೋದು ಇಷ್ಟೇ,
ಈ ಮುಂದಿನ ಕ್ಷಣ ನಮಗೆ ಮುಂದಿನ ಮೊಮೆಂಟ್ ಏನೊಂದು ಗೊತ್ತಿಲ್ಲ, ಏನೂ ಆಗ್ಬೋದು ನಮಗೆ. ಇದು ವಾಸ್ತವ ಅಲ್ವಾ ಸರ್? ಏನು ಪಣ್ಣ ಕರೆಕ್ಟ್ ಅತ್ತ? ಮುಂದಿನ ಕ್ಷಣ ಏನೊಂದು ಗೊತ್ತಿಲ್ಲ. ಈ ಕ್ಷಣವನ್ನು ಸಂತೋಷದಿಂದ ಕಳೆಯೋಣ ಅಷ್ಟೇ ನಾನು ಹೇಳೋದು. ಈ ಕ್ಷಣವನ್ನು ಸಂತೋಷದಿಂದ ಕಳೆಯೋಣ ಒಳ್ಳೆಯ ರೀತಿಯಲ್ಲಿ. ಲವ್ ಯು ಆಲ್, ಗಾಡ್ ಬ್ಲೆಸ್ ಅಸ್ ಆಲ್. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಸರ್ ಫಸ್ಟ್ ನೀವು ಕೂತ್ಕೊಳ್ಳಿ ಸರ್. ಸರ್ಗೂ ಮಾಡ್ತೀವಿ. ಇಲ್ಲ ಇಲ್ಲ ನೀವು ಬನ್ನಿ ಸರ್, ನೀವು ಬನ್ನಿ ಸರ್. ಮೈಕ್ ಭಾಳ ಚೆನ್ನಾಗಿತ್ತು ಬರೀ. ಏನು ಬೇಡ, ಏನು ಬೇಡ. ನಾನು ನೀವು ಬರ್ತೀರ ಅಂದರೆ ಬಂದ್ಬಿಟ್ಟೆ. ಏನು ಬಿಡ್ತೀರ ನಾವು ನನಗೂ ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ನಾನು ಹೇಳಿದೆ. ಯಾವಾಗ ನಾವು ಲಾಂಗ್ ಬ್ಯಾಕ್ 8 months ಆಯ್ತು. ಮೀಟ್ ಮಾಡ್ತಾ ಇರ್ತೀನಿ. ನೀವು ಎಷ್ಟೇ ಬಿದ್ದಿದ್ರು ಯೋ ದೇವ ಶರಣು ಶರಣು ಈ ಅಭಿಮಾನಕ್ಕೆ. ಅಮ್ಮ ನಿಂತ್ಕೊಂಡ್ಬಿಡಿ ಮೇಡಮ್ ನೀವು. ಬಂದೆ. ಯಾವುದೇ ಒಂದು ಪುಟ್ಟ ಅಚೀವ್ಮೆಂಟ್ ಏನೇ ಇದ್ರೂ ಕೂಡ ನಾನು ಯಾವ್ದು ತಿಳ್ಕೊಳ್ತೀನಿ, ಇದು ಎಲ್ಲವೂ ನನ್ನ ಬದುಕಿನ ಸರ್ವಸ್ವವೂ ಆಗಿದ್ದ, ಭೌತಿಕವಾಗಿ ನನ್ನ ಜೊತೆ ಇಲ್ಲದೆ ಇರುವಂತ, ಭಗವಂತನ ಪಾದ ಸೇರಿರುವಂತ ನನ್ನ ತಂದೆ ತಾಯಿಗಳಿಗೆ ಸಮರ್ಪಣೆ. ಬನ್ನಿ ಮುಂದೆ. No words to express. ಅಮ್ಮ ಬನ್ನಿ ಸರ್. ಬನ್ನಿ ಬನ್ನಿ. ಅಯ್ಯ ಅಯ್ಯ ಸಾರೇ ಜನ ಸೇ ಅಚ್ಚಾ. ಮುಂದೆ ಹೋಗಿ ಸ್ವಲ್ಪ ಎಲ್ಲ ಬಿ ಶೇಪ್ ಅಲ್ಲಿ ನಿಂತ್ಕೊಳ್ಳಿ. ಯು ಶೇಪ್ ಅಲ್ಲಿ ಯಾರು ಕವರ್ ಆಗಲ್ಲ. ಗುರುಗಳೇ ತುಂಬ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿರೋದು ತುಂಬ ಪುಣ್ಯ. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಸಾಯಿರಾಮ್ ಸಾಯಿರಾಮ್ ಸರ್. ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದ. ನಾಗಮಣಿ ಮೇಡಮ್ ನಮ್ಮವರು ಅದೆಷ್ಟು ಬಾಬಾನ ಹಚ್ಕೊಂಡಿದ್ದಾರೆ. ಅವ್ರ ಮನೆ ಹೋದ್ರೆ ಬಾಬಾನ ಸನ್ನಿಧಿಗೆ ಹೋದಾಗ ಹಾಂ ಗುರುಗಳ ಆಶೀರ್ವಾದ ಇರಬೇಕಲ್ವಾ, ಅವ್ರ ದಾರಿ ಮೂಲಕ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು, ಧನ್ಯವಾದ.